ನನ್ನ ಫೇವ್ರೆಟ್ ದಿನ ಅಂತಂದರೆ ನಮ್ಮ ಪುಟಾಣಿ ಸಿಹಿ ನಮ್ಮ ಮನೆಗೆ ಬಂದ ದಿನ. ಐ ಹೋಪ್ ಸಿಹಿಗೂ ಆ ದಿನನೇ ಫೇವ್ರೆಟು ಅಂತ ಅನಿಸುತ್ತೆ. ಸಿಹಿ, ನಿಂಗೆ ನೆನಪಿದೆಯಾ? ಅವತ್ತೇನಾಯ್ತು ಹೇಳು? ಚಿಕ್ಕಿ ಇವಳು ಸಿಹಿ ಅಲ್ಲ ಅಂತ ಪ್ರೂವ್ ಮಾಡಕ್ಕೆ ಈಗ ಪ್ಲಾನ್ ಮಾಡಿರೋದಾ? ಸುಬ್ಬಿಗೆ ವಿಷಯ ಗೊತ್ತೇ ಇಲ್ವಲ್ಲ. ಸಿಹಿ, ಯಾಕೆ ಮರ್ತು ಬಿಟ್ಯಾ? ಆ ದಿನ ನೆನಪಿಲ್ಲ? ಆಹಾ, ಈ ಹುಡುಗಿ ಈಗ ಸರಿಯಾಗಿ ಹಿಟ್ ವಿಕೆಟ್ ಆಗ್ಬಿಡ್ತಾಳೆ. ಬರ್ಗು ಸೂಪರ್ ನೀನು. ಸುಬಿ, ನೆನಪಿದೆ ಅಂತ ಹೇಳು. ನೆನಪಿದೆ ಮತ್ತೆ ಬಾಯ್ಲಿ, ಬಾ 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 ಬಾ, ಎಲ್ರ ಮುಂದೆ ಇಲ್ಲಿ ನಿಂತ್ಕೊಂಡು ಹೇಳು. ಹೇಳು ಪುಟ. ಅದೇ ಅವತ್ತು ನಮ್ಮನೇಲಿ ಹೋಮ ನಡೀತಿರ್ಬೇಕಾದ್ರೆ ನೀನು ಸೀತಮ್ಮನ ಜೊತೆ ಬಂದಿದ್ದು ಅದೇ. ಅದಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದು. ಅಪ್ಪನಿಗೆ ಆಕ್ಸಿಡೆಂಟ್ ಆದಾಗ ಅವ್ರನ್ನ ನೋಡಕ್ಕೆ ಅಂತ ಬಂದಿದ್ದೆ. ಅರೆ ಅವತ್ತಲ್ಲ ನಾನು ಫಸ್ಟ್ ಬಂದಿದ್ದು. ಅಪ್ಪನಿಗೆ ಆಕ್ಸಿಡೆಂಟ್ ಆದಾಗ ಅವ್ರನ್ನ ನೋಡಕ್ಕೆ ಅಂತ ಬಂದಿದ್ದೆ. ಸ್ಕೂಲ್ಗಂತ ಹೋದವಳು ಸ್ಕೂಲ್ಗೆ ಹೋಗದೆ ಪೋಟ್ಮ್ಯಾನ್ ಅಂಕಲ್ ಹತ್ರ ಡ್ರಾಪ್ ತಗೊಂಡು ಇಲ್ಲಿಗೆ ಬಂದಿದ್ದೆ. ಅದೇ ಫಸ್ಟ್ ಟೈಮ್ ನಾನು ಈ ಮನೆಗೆ ಬಂದಿದ್ದು. ಆಮೇಲೆ ಇನ್ನೇನೇನು ಮೆಮೊರೀಸ್ ನೆನಪಿದೆ ಹೇಳು? ಮಾಡ್ತೀನಿ ಇವ್ರಿಗೆ. ಸುಬಿ, ನಾನು ಹೇಳ್ದಂಗೆ ಹೇಳು. ಒಳ್ಳೆ ಮೆಮೊರೀಸ್ ಅಷ್ಟೇ ಅಲ್ಲ, ಬ್ಯಾಡ್ ಮೆಮೊರೀಸ್ ಹೇಳ್ತೀನಿ ಅಂತ ಹೇಳು. ಒಳ್ಳೆ ಮೆಮೊರೀಸ್ ಅಷ್ಟೇ ಅಲ್ಲ, ಬ್ಯಾಡ್ ಮೆಮೊರೀಸು ಹೇಳ್ತೀನಿ ಆಂಟಿ. ಬ್ಯಾಡ್ ಮೆಮೊರೀಸಾ? ಅದ್ಯಾವ್ದೆ? ನಿನ್ನ ಮತ್ತೆ ಅಪ್ಪನ ಮದ್ವೆನ ಮಂಟಪದಲ್ಲಿ ನಿಂತು ಹತ್ರದಿಂದ ನೋಡ್ಬೇಕು ಅನ್ಕೊಂಡಿದ್ದೆ. ಅರೆ ಭಾರ್ಗವಿ ಆಂಟಿ ನನ್ನ ಕರ್ಕೊಂಡು ಹೋಗಿ ಕೆಳಗಡೆ ಕೂರಿಸ್ಬಿಟ್ರು. ಆಗ ನನಗೆ ನಿಮ್ಮಿಬ್ರಿಂದ ಆಂಟಿ ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಬೇಜಾರಾಗಿತ್ತು. ಮದ್ವೆ ಊಟ ಮಾಡೋವಾಗ್ಲೂ ಅಷ್ಟೇ ಆಂಟಿ ನನ್ನ ಕೆಲ್ಸದವ್ರ ಜೊತೆ ಕೂರಿಸಿದ್ರು. ಸೀತಮ್ಮ, ಆಗ ನಂಗೆ ತುಂಬಾ ಬೇಜಾರಾಗಿತ್ತು. ಸಿಹಿ, ಹೋಗ್ಲಿ ಬಿಡು, ಈಗ ಯಾಕದಲ್ಲ? ಇಲ್ಲ ಇಲ್ಲ, ಆಂಟಿನೇ ಹೇಳಿದ್ರಲ್ವಾ ನನ್ಗೆ ಹೇಳೋಕೆ, ನಾನು ಎಲ್ಲ ಹೇಳ್ತೀನಿ. ಈ ಭಾರ್ಗವಿ ಆಂಟಿ ತುಂಬಾ ಕೆಟ್ಟವರು. ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಹಂಗಲ್ಲ. ನಾನು ಚಿಕ್ಕವಳಲ್ವಾ, ನಿಮ್ ಜೊತೆನೇ ಇದ್ರೆ ನಂಗೆ ಸುಸ್ತಾಗತ್ತೆ ಅಂತ ಕರ್ಕೊಂಡು ಹೋಗಿ ಕೂರಿಸಿದ್ದು. ಆಮೇಲೆ
ಆಮೇಲೆ ನನ್ಗೆ ಹಸು ಆಗಿತ್ತಲ್ಲ, ನಾನು ಊಟ ಮಾಡ್ಲಿ ಅಂತ ಎಲ್ ಜಾಗ ಇತ್ತು ಅಲ್ಲೇ ಕೂರ್ಸಿದ್ರು ಅಲ್ವಾ ಆಂಟಿ? ನಿನ್ನ ಮತ್ತೆ ಅಪ್ಪನ ಜೊತೆ ಇವ್ರು ಇರೋಕೆ ಬಿಡ್ಲಿಲ್ಲ ಅಂತ ನಂಗೆ ತುಂಬಾ ಬೇಜಾರಾಗಿತ್ತು. ಆಗ ನಾನು ತುಂಬಾ ಅಳ್ತಿದ್ದೆ ಬೇರೆ. ಅದ ಆಮೇಲೆ ಅರ್ಥ ಆಯ್ತು, ಸೀತಮ್ಮ ಮತ್ತೆ ಅಪ್ಪ ಹ್ಯಾಪಿ ಆಗಿರ್ಲಿ ಅಂತ ಇವ್ರು ಹಂಗ್ ಮಾಡಿದ್ದಾರೆ ಅಂತ. ಮತ್ತೆ ಬೋರಿಂಗ್ ಸ್ಕೂಲು, ಬೋರಿಂಗ್ ಅಲ್ಲ ಅದು ಬೋರ್ಡಿಂಗ್ ಸ್ಕೂಲ್, ಬೋರ್ಡಿಂಗ್ ಸ್ಕೂಲು. ಆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಅಂತ ಇವರೇ ನನ್ಗೆ ಹೇಳಿದ್ದು. ಯಾಕೆ ಇವರು ನನ್ನ ಮನೆಯಿಂದ ದೂರ ಕಳಿಸಿದ್ರು? ಸೀತಮ್ಮ ಅಪ್ಪನ ಜೊತೆ ನನ್ಗೆ ಯಾಕೆ ಇರಕ್ ಬಿಡ್ತಿಲ್ಲ ಅಂತಾನು ಅನಿಸ್ತು. ಆಮೇಲೆ ನನ್ಗೆ ಅರ್ಥ ಆಯ್ತು, ನಾನು ಸರಿಯಾಗಿ ಓದ್ಲಿ ಅಂತ ಇವ್ರು ನನ್ನ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದ್ದಾರೆ ಅಂತ. ಅದು ಇನ್ನೂ ಇದೆ ಇರಿ. ಅವತ್ತು ಸೀತಮ್ಮನ ಬರ್ತ್ಡೇ ದಿನ ಭಾರ್ಗವಿ ಆಂಟಿ ಫೋನಲ್ಲಿ ಮಾತಾಡ್ತಾ ಇದ್ರು. ಭಾರ್ಗವಿ ಆಂಟಿಗೆ ನೀವ್ ಏನ್ ಮಾತಾಡ್ತಾ ಇದ್ರಿ ಅಂತ ಹೇಳ? ಅಪ್ಪು, ಏನು ಅದು? ನೀನು ಸೀತಾ ಸುಖವಾಗಿರ್ಬೇಕು ಅಂತ ನಾನ್ ಕೆಲವು ಡಿಸಿಷನ್ಸ್ ತಗೊಂಡ್ರೆ ಈ ಹುಡುಗಿ ನನ್ನ ಬಗ್ಗೆ ಇವಳ ಮನ್ಸಲ್ಲಿ ಹೀಗೆಲ್ಲ ಅನ್ಕೊಂಡಿದ್ಲ? ಚಿಕ್ಕಿ ಅದು ಸಮಜಾಯಿಸಿ ಕೊಡ್ಬೇಡ ಅಪ್ಪು. ನೀನು ಸೀತಾ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡೆ. ಐ ಡಿಡ್ಂಟ್ ಹ್ಯಾವ್ ಎನಿ ಅದರ್ ಇಂಟೆನ್ಷನ್ಸ್. ಈ ಮನೆಯಲ್ಲಿ ನನ್ನ ಮಗನ್ನ ಬಿಟ್ರೆ ನಾನು ಇವಳನ್ನೇ ಕಣೋ ಹೆಚ್ಚು ಪ್ರೀತಿ ಮಾಡೋದು. ಅವನಿಗೆ ಏನ್ ಬೇಕು ಅಂತ ಕೇಳೋದಕ್ ಮುಂಚೆ ಇವಳನ್ನ ಕೇಳ್ತೀನಿ. ಆದ್ರೆ ಇವಳು ನನ್ನ ಒಳ್ಳೆ ಉದ್ದೇಶನ ಈಗ ಅಪಾರ್ಥ ಮಾಡ್ಕೊಂಡಿದ್ದಾಳಲ್ಲ. ಚಿಕ್ಕಿ ಸಿಹಿ, ಯಾಕೆ ತದ್ಲೆ ಮಾಡ್ತೀಯಾ? ಒಳ್ಳೆ ಮೆಮರೀಸ್ ಬಗ್ಗೆ ಹೇಳು ಅಂತ ತಾನೇ ಹೇಳಿತ್ತು. ಇದೆಲ್ಲ ಬೇಕಿತ್ತಾ? ಸೀತಾ, ಹೋಗ್ಲಿ ಬಿಡು. ಪಾಪ ಸಿಹಿಗೆ ಏನ್ ಗೊತ್ತಾಗತ್ತೆ ಹೇಳು? ಯಾಕೆ ಗೊತ್ತಾಗಲ್ಲ ಚಿಕ್ಕಿ? ಅವಳೇನ್ ಚಿಕ್ಕವಳ? ಇವಳಿಗೆ ಗೊತ್ತಿದ್ದಲ್ಲ, ನಾನಂತೂ ಹೇಳಿಲ್ಲ, ಅಶೋಕನೂ ಹೇಳಿಲ್ಲ, ಎಲ್ಲಾನು ಸಿಹಿ ಥರನೇ ಹೇಳ್ತಿದ್ದಾಳಲ್ಲ. ನೀನೇನು ಯೋಚನೆ ಮಾಡಬೇಡ, ಕರೆಕ್ಟಾಗೇ ಮಾಡಿದ್ಯಾ. ಸುಬ್ಬಿ ಕರೆಕ್ಟಾಗಿ ಹೇಳಿದಾಳೆ. ಆದ್ರೆ ಇದೆಲ್ಲ ಸುಬ್ಬಿಗೆ ಯಾರು ಹೇಳ್ಕೊಟ್ರು? ಓಯ್
ಯಾಕೋ ನೀನು ಭಾರ್ಗವಿ ಚಿಕ್ಕಿ ಬಗ್ಗೆ ಅಷ್ಟು ತಪ್ಪಾಗಿ ತಿಳ್ಕೊಂಡಿದ್ಯಾ? ಅವ್ರು ಒಳ್ಳೆಯವರು ಕಂದ. ಅವ್ರು ಯಾರಿಗೂ ಇಲ್ಲಿ ಕೆಟ್ಟದನ್ನು ಬಯಸ್ತಾ ಇಲ್ಲ, ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾ ಇದ್ದಾರೆ. ಆದ್ರೂ ನಿಂಗೆ ಇದನ್ನೆಲ್ಲ ಯಾರು ಹೇಳ್ಕೊಟ್ರು? ನನಗೆಲ್ಲ ಗೊತ್ತು. ನೋಡ್ಪುಟ, ನೀನು ಈ ಮನೆ ಬರಬೇಕಾದ್ರೆ ಈ ಮನೇಲಿ ಯಾರ್ಯಾರಿದ್ದಾರೆ ಅಂತೆಲ್ಲ ನಾನು ನಿಂಗೆ ಹೇಳ್ಕೊಟ್ಟಿದ್ದೀನಿ. ನೀನು ಅವ್ರನ್ನ ಹೇಗೆ ಕರಿಬೇಕು ಅಂತಲೂ ಹೇಳ್ಕೊಟ್ಟಿದ್ದೀವಿ, ಕರೆಕ್ಟಾ? ಆದರೆ ನನ್ನ ಸೀತಾ ಮದುವೆ ವಿಷಯ ಮತ್ತು ಸಿಹಿ ಪುಟ ಬೋರ್ಡಿಂಗ್ ಸ್ಕೂಲ್ ವಿಷಯ ಇದನ್ನೆಲ್ಲ ನಿಂಗೆ ಯಾರು ಹೇಳ್ಕೊಟ್ರು? ನನಗೆಲ್ಲ ಗೊತ್ತು ಅನ್ನಲ್ಲ. ಅದೇ ಹೇಗೆ ಗೊತ್ತು? ಯಾರಾದರೂ ಹೇಳ್ಕೊಟ್ರೆ ತಾನೇ ನಿಂಗೆ ಗೊತ್ತಾಗಬೇಕು. ನಾನು ಸಿಹಿ ತಾನೆ, ಸಿಹಿಗೆಲ್ಲ ಗೊತ್ತಿರುತ್ತೆ. ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಯಾಕೆ ನಂಗೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಿದೆ? ಎಲ್ಲ ಗೊತ್ತು ಅಂತ ಇವಳು ಏನಕ್ಕೆ ಹೇಳ್ತಿದ್ದಾಳೆ? ಅಶೋಕನೂ ಹೇಳ್ಕೊಟ್ಟಿಲ್ಲ. ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಅಥವಾ ಈ ಸುಬ್ಬಿನೇ ಸಿಹಿನ? ಚಾನ್ಸೇ ಇಲ್ಲ. ಚಿಕ್ಕಿ, ನನಗೆ ಗೊತ್ತು ನಿಮ್ಗೆ ಬೇಜಾರಾಗಿದೆ ಅಂತ. ಸಿಹಿ ಆ ಥರ ಹೇಳಿದಕ್ಕೆ ನಿಮ್ಗೆ ಹರ್ಟ್ ಆಗಿದೆ ಅಂತಲೂ ನಂಗೆ ಗೊತ್ತು. ಬಟ್ ಇದು ಯಾವುದನ್ನು ಮನ್ಸಿಗೆ ಹಾಕೋಬೇಡಿ ಚಿಕ್ಕಿ, ಮರ್ತು ಬಿಡಿ. ಮರೆಯೋದ? ಹೇಗ್ ಮರೀಲಿ ಅಪ್ಪು? ನಿನ್ನ ಸೀತನ್ ಮದುವೆ ನಾರ್ಮಲ್ ಮದುವೆ ಆಗಿತ್ತ? ಇಲ್ಲ ತಾನೆ? ಸೀತನ್ಗೆ ಆಲ್ರೆಡಿ ಒಂದು ಮಗು ಇತ್ತು. ಆ ಮಗುಗೆ ನೀನ್ ತಂದೆ ಆಗ್ಬೇಕಾಗಿತ್ತು. ತಂದೆ ಆಗೋ ಭರದಲ್ಲಿ ಗಂಡನ ಜವಾಬ್ದಾರಿ ಎಲ್ಲಿ ಮರ್ತು ಹೋಗ್ತೀಯೋ ಅಂತ ನಾನು ನಿನಗೂ ಸೀತನ್ಗೂ ಒಂಚೂರು ಪ್ರೈವಸಿ ಸಿಗ್ಲಿ ಅಂತ ಡೆಸಿಷನ್ ತಗೊಂಡ್ರೆ, ನಾನು ಅವತ್ತು ತಗೊಂಡಿದ್ದ ಡೆಸಿಷನ್ಸ್ ಇವತ್ತು ತಪ್ಪಾಯ್ತಲ್ವಾ? ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ. ಸಿಹಿನಾ ನಾವು ಬೋರ್ಡಿಂಗ್ ಸ್ಕೂಲ್ಗೆ ಯಾಕೆ ಸೇರಿಸ್ಬೇಕು ಅನ್ಕೊಂಡ್ವಿ ಹೇಳು? ಅವಳು ಓದ್ತಿದ್ದ ಸ್ಕೂಲಲ್ಲಿ ಯಾರೋ ಅವಳನ್ನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅಂತ ತಾನೆ ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸೋಣ ಅನ್ಕೊಂಡಿದ್ದು. ನಾನು ಆ ಮಗುವಿಗೆ ಒಳ್ಳೇದಾಗ್ಲಿ, ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ನಾನು ಅವಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕೋಣ ಅಂದ್ರೆ ಇವತ್ತು ಅದೇ ಡಿಸಿಷನ್ ತಪ್ಪಾಯ್ತಲ್ಲ. ಚಿಕ್ಕಿ, ಸಿಹಿಗೆ ಮೊದಲು ನಿಮ್ಮ ಬಗ್ಗೆ ಆ ಥರ ಒಪಿನಿಯನ್ ಇತ್ತು. ಆದರೆ ಈಗ ಅವಳ ಒಪಿನಿಯನ್ ಚೇಂಜ್ ಆಗಿದೆ. ಅದನ್ನ ಅವಳೇ ಅಲ್ಲೇ ಹೇಳಿದ್ಲಲ್ಲ. ಇಲ್ಲ ಅಪ್ಪು, ಸಿಹಿ ಹಾಗೆ ಹೇಳಿದ್ಲು ಅಂತಾನು ನನಗೆ ಬೇಜಾರಾಗ್ಲಿಲ್ವೋ? ಆದ್ರೆ ಆ ಪುಟ್ಟ ಮಗುವಿನ ಮನಸ್ಸಲ್ಲಿ ನನ್ನ ಬಗ್ಗೆ ಇಂಥ ಒಂದು ಕೆಟ್ಟ ಭಾವನೆ ಬಂದಿದೆಯಲ್ಲೋ, ಅದನ್ನ ನನ್ನಿಂದ ಸಹಿಸಕ್ಕಾಗ್ತಿಲ್ಲ ಅಪ್ಪು. ಐ ಕಾಂಟ್ ಟೇಕ್. ಚಿಕ್ಕಿ, ಹಾಗೇನೂ ಇಲ್ಲ. ಸಿಹಿ ಈಗ ನಿಮ್ಮ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಅಕಸ್ಮಾತ್ ಅವಳಿಗೆ ಅರ್ಥ ಆಗದೆ ಆದ್ರೂ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ನೀವು ಈ ಥರ ಬೇಜಾರು ಮಾಡ್ಕೊಂಡು ಇಡಬೇಡಿ ಚಿಕ್ಕಿ, ನಂಗೆ ಹರ್ಟ್ ಆಗುತ್ತೆ. ನಮ್ಮ ಅಪ್ಪನಿಗೇನು ಅರ್ಥನೇ ಆಗಲ್ಲ ಇದೆಲ್ಲ. ನಾನು ಸ್ವಲ್ಪ ಹೊತ್ತು ಬಿಟ್ಬಿಡು ಅಪ್ಪು. ಅಟ್ಲೀಸ್ಟ್ ಬಂದು ಊಟ ಮಾಡಿ ಚಿಕ್ಕಿ. ಅಪ್ಪು ಪ್ಲೀಸ್, ಸ್ವಲ್ಪ ಹೊತ್ತು ಒಬ್ಳೆ ಇರೋದಕ್ಕೆ ಬಿಟ್ಬಿಡು. ಸಮಾಧಾನ ಆದ್ಮೇಲೆ ನಾನೇ ಬರ್ತೀನಿ. ಫೈನ್ ಚಿಕ್ಕಿ. ಹುಡುಗಿಗೆ ಈ ವಿಷಯಗಳೆಲ್ಲ ಗೊತ್ತಾಗೋದಕ್ಕೆ ಸಾಧ್ಯ? ಸಿಹಿ ಅಲ್ಲ ಅಂದಮೇಲೆ ಅವಳಿಗೆ ಹೇಗೆ ಗೊತ್ತಾಯ್ತು?
ಸುಬ್ಬಿ ಜೊತೆ ನಾನೇ ಇದ್ದೀನಿ ಆಂಟಿ. ನೀವು ನಮ್ಮ ಅಪ್ಪನ ಮುಂದೆ ಬರೀ ಡ್ರಾಮಾ ಮಾಡ್ತೀರಲ್ವಾ? ನೋಡ್ತಾರಿ ನಮ್ಮ ಬುದ್ಧಿ ಹೇಗೆ ಕಲಿಸ್ತೀನಿ ಅಂತ. ಪುಟ್ಟ ಸಾರಿ, ನಾನು ಆಗಲೇ ಬೈದ್ಬಿಟ್ಟೆ ನಿನ್ನ. ಪರವಾಗಿಲ್ಲ ಬಿಡು ಸೀತಮ್ಮ. ಭಾರ್ಗವಿ ಅತ್ತೆಯಿಂದ ನನಗೆ ಅಷ್ಟೊಂದು ಬೇಜಾರಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ನಿನ್ನ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸಿದ್ರಲ್ಲ, ಆಗ ನನಗೂ ಬೇಜಾರಾಗಿತ್ತು. ಆದರೆ ಮದುವೆ ಟೈಮಲ್ಲಿ ಮಂಟಪದಿಂದ ನಿನ್ನ ದೂರ ಇಟ್ಟಿತ್ತು, ಕೆಲ್ಸದವ್ರ ಜೊತೆ ನಿನ್ನ ಕೂರಿಸಿ ಊಟ ಮಾಡಿಸಿತ್ತು, ನನ್ನ ರಾಮಿಂದ ನಿನ್ನ ದೂರ ಇಟ್ರಲ್ಲ, ಅದೆಲ್ಲ ನಂಗೆ ಗೊತ್ತಿರಲಿಲ್ಲ ಕಣೆ. ಐ ಆಮ್ ಸಾರಿ. ನೀನು ಒಂದ್ಸಲನೂ ನನ್ನ ಹತ್ರ ಹೇಳಲೇ ಇಲ್ವಲ್ಲ, ಯಾಕೆ? ಹೋಗ್ಲಿ ಬಿಡು, ಆಗಿದ್ದಾಯ್ತು. ಇದನ್ನೆಲ್ಲ ನೀನು ಮನಸ್ಸಲ್ಲಿ ಇಟ್ಕೊಂಬೇಡ. ದೇವರು ಮನುಷ್ಯನಿಗೆ ಮರೆವು ಅನ್ನೋ ವರನ ಕೊಟ್ಟಿರ್ತಾನೆ. ನಮಗೆ ಬೇಕಿರೋದನ್ನೆಲ್ಲ ನಮ್ಮ ತಲೆಯಲ್ಲಿ ಇಟ್ಕೋಬೇಕು, ಬೇಡದೇ ಇರೋದನ್ನ ಬಿಟ್ಬಿಡ್ಬೇಕು. ಆಯ್ತಾ? ರಾಮ್, ಅತ್ತೆ ಹತ್ರ ಮಾತಾಡಿದ್ರಾ? ಮಾತಾಡ್ದೆ ಸೀತಾ, ಬಟ್ ಭಾರ್ಗವಿ ಚಿಕ್ಕಿ ತುಂಬ ನೊಂದ್ಕೊಂಡಿದ್ದಾರೆ. ಸಿಹಿ ಹೇಳಿದ ನಿಜ, ಭಾರ್ಗವಿ ಆಂಟಿ ಬರೀ ಡ್ರಾಮಾ. ಪುಟ ನೋಡು, ಆಗಿದಾಗೋಯ್ತು. ನೀನು ಏನೇನೋ ಮಾತಾಡಿ ಭಾರ್ಗವಿ ಚಿಕ್ಕಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಇವನ್ ಕೆಲಸ ಮಾಡು, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಖುಷಿಯಾಗಿ ಭಾರ್ಗವಿ ಚಿಕ್ಕಿ ಹತ್ರ ಮಾತಾಡು. ಎಲ್ಲ ಮರ್ತೋಗ್ತಾರೆ, ಎಲ್ಲ ಸರಿ ಹೋಗುತ್ತೆ. ಬೇಜಾರಾಗಿದ್ ನಿಮ್ಗ ಸಿಹಿಗ? ಅವ್ರ ಜೊತೆ ಹೆಂಗಿರ್ಬೇಕು ಅಂತ ಸಿಹಿ ಗೊತ್ತು ಬಿಡಿ. ಸಿಹಿಗ ಏನೇ ಮಾತಾಡ್ತಿದ್ಯಾ? ಸೀತಮ್ಮ, ಸಿಹಿ ಅಂದ್ರೆ ನಾನೇ ತಾನೆ, ನಂಗೆ ತಾನೇ ನೋವಾಗಿದ್ದು. ಓಕೆ ಫೈನ್, ಇನ್ಮೇಲಿಂದ ಈ ಮನೆಯಲ್ಲಿ ಯಾರೂ ನಿಂಗೆ ನೋವು ಕೊಡೋದಿಲ್ಲ, ಓಕೆನಾ? ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬಟ್ ಹಿಂದೆ ಆಗಿರೋದನ್ನೆಲ್ಲ ಮರ್ತು ಬಿಡು ಬಂಗಾರ, ಪ್ಲೀಸ್. ಹಠ ಮಾಡಬೇಡ ಕಣೆ. ಅಪ್ಪ ಅಂದಿದ್ದಕ್ಕೆ ಹ್ಞೂ ಅಂತ ಹೇಳು. ಸರಿ, ನೀನ್ ಹೇಳ್ತಾ ಇದೀಯ ಅಂತ ಹ್ಞೂ ಅಂತೀನಿ. ಜಾಣೆ ನೀನು, ಯಾವತ್ತಿದ್ರು ಅಮ್ಮನ ಮಗಳು. ಸಿಹಿ ಬೇಜಾರಾಗಿದ್ದು ಸುಬ್ಬಿಗೆ ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ಅದೇ ಅರ್ಥ ಆಗ್ತಿಲ್ವೇ? ಅಶೋಕ್, ಏನಾಯ್ತು? ಏನಿಲ್ಲ. ಏನಿಲ್ಲ ಅಂತ ಹೇಳ್ತೀರಾ? ಮುಗ್ದಲ್ಲಿ ನೋಡಿದ್ರೆ ಅಷ್ಟೊಂದು ಟೆನ್ಷನ್ ಇದೆ. ಅದೇನಾಯ್ತು ಅಂತ ಹೇಳಿ. ಹೇಳ್ತಿರೋ ಇಲ್ವೋ ಇವಾಗ? ಅದೆಲ್ಲ ಬಿಡು, ಸುಬ್ಬಿ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಲ್ವಾ? ಅಶೋಕ್, ಅದನ್ನೆಲ್ಲ ನನಗೆ ಹೇಳ್ಕೊಡ್ಬೇಕಾ ನೀವು? ಈ ಪ್ರಿಯಾ ಒಂಥರ ಆಲ್ ರೌಂಡರ್ ಇದ್ದಂಗೆ. ಆಕ್ಟಿಂಗಿಗೂ ಸೈ, ಫೈಟಿಂಗಿಗೂ ಸೈ, ಎಲ್ಲಾನು ಮ್ಯಾನೇಜ್ ಮಾಡ್ತೀನಿ. ಆದ್ರೆ ಮೊದಲು ನಿಮ್ಮ ತಲೆಯಲ್ಲಿ ಏನ್ ನೋಡ್ತಿದೆ ಅನ್ನೋದನ್ನ ಹೇಳಿ. ಸುಬ್ಬಿ, ಅಲ್ಲೋಡು, ಯಾರದು? ಎಲ್ಲೋ ನೋಡ್ದಂಗಿದೆ. ಅವರು ಅಂದ್ರೆ ಪ್ರಿಯಾ ಆಂಟಿ. ನಾನು ಅವ್ರಿಗೆ ಪ್ರಿಯಾ ಆಂಟಿ ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಫ್ರೀ ಅಂತೀನಿ. ಫ್ರೀ ಅಂದ್ರೆ ಪುಕ್ಸಟ ಅಂತ ತಾನೆ? ಅದು ಫ್ರೀ, ಇದು ಫ್ರೀ. ಸರಿ ಸರಿ. ಅವರು ಆಕೋಶ್ ಅಂಕಲ್ ಹೆಂಡತಿ, ತುಂಬಾ ಒಳ್ಳೆಯವರು, ಸೀತಮ್ಮನ ಬೆಸ್ಟ್ ಫ್ರೆಂಡು. ಓ ಗೊತ್ತು ಬಿಡು, ಅವತ್ತು ಅಶೋಕ್ ಅಂಕಲ್ ಇವ್ರ ಬಗ್ಗೆ ಹೇಳಿದ್ದಾರೆ. ನಾನು ನೋಡ್ಕೊಂತೀನಿ. ನೋಡ್ಬೋದು, ಭಾರ್ಗವಿ ಚಿಕ್ಕಿ ಎಂಥವ್ರು ಅಂತ ನನಗೆ ಆಲ್ರೆಡಿ ಹೇಳಿದ್ದೀನಿ. ಈಗ ಅವ್ರಿಗೆ ಸುಬ್ಬಿ ಮೇಲೆ ಡೌಟ್ ಬಂದಿದೆ. ನಿನ್ನೇನು ಸುಬ್ಬಿನ ಎಕ್ಸ್ಪೋಸ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡಿದ್ರು. ಪುಣ್ಯಕ್ಕೆ ಅದಾಗಲಿಲ್ಲ. ಬೈ ಚಾನ್ಸ್ ಆ ಥರ ಏನಾದರೂ ಆದರೆ ಸೀತಾನ್ ಹೇಗೆ ಹ್ಯಾಂಡಲ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ.
ಆಕೋಶ್ ಅಂಕಲ್ಗೆ ಬಡ್ಡಿ ಬಂಗಾರಮ್ಮ ಆಂಟಿ ಬಗ್ಗೆ ಗೊತ್ತು. ಪ್ರತಿದಿನ ನನ್ನ ಗೆಳೆಯ ಕತ್ತಿ ಅಲ್ಗಿದ ಮೇಲೇ ನಡೀತಾ ಇದ್ದಾನೆ. ಅಲ್ಲ ಅಶೋಕ್, ಇದನ್ನ ಡೈರೆಕ್ಟಾಗಿ ಹೋಗಿ ರಾಮ್ಗೆ ಹೇಳ್ಬೋದಲ್ಲ. ಅವ್ರು ನಿಮ್ಮ ಬೆಸ್ಟ್ ಫ್ರೆಂಡು, ನೀವು ಹೇಳೋದನ್ನ ಅಫ್ಕೋರ್ಸ್ ನಂಬ್ತಾರೆ. ಅವ್ನು ನನ್ನನ್ನು ಎಷ್ಟು ನಂಬ್ತಾನೋ ಅಷ್ಟೇ ಭಾರ್ಗವಿ ಚಿಕ್ಕಿನೂ ನಂಬ್ತಾನೆ. ಆ್ಯಕ್ಚುಲಿ ನಾನು ಸತ್ಯ ಚಿಕ್ಕಪ್ಪ ಇಬ್ಬರು ಸತ್ಯ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಟ್ವಿ, ಏನೂ ಯೂಸ್ ಆಗಲಿಲ್ಲ. ತಾನು ನಂಬಿರೋ ಚಿಕ್ಕಿ ಅಷ್ಟೊಂದು ಮೋಸ ಮಾಡ್ತಾರೆ ಅಂತ ಗೊತ್ತಾದರೆ ಅವ್ನು ಹೇಗೆ ತಡ್ಕೋಬೇಕು ಹೇಳು. ಬಟ್ ಹೇಳಲಿಲ್ಲ ಅಂತಂದರೆ ಸೀತಂಗೆ ಪ್ರಾಬ್ಲಮ್ ಆಗುತ್ತೆ, ಹೇಳಿದ್ರೆ ರಾಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇಂಥ ಸಿಚುವೇಶನಲ್ಲಿ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸುಬಿ, ಹೇಗಾದ್ರೂ ಮಾಡಿ ಆಕೋಶ್ ಅಂಕಲ್ಗೆ ಎಲ್ಲ ಹೇಳ್ಬೇಕಲ್ವಾ? ಏನಿಲ್ಲ, ಅದೇ ಏನ್ ಹೇಳು ಸಿಹಿ? ಏನಿಲ್ಲ, ಅದು ದೊಡ್ಡವ್ರ ವಿಷಯ ಬಿಡು, ನನ್ನ ಹತ್ರ ಹೇಳು, ಪರವಾಗಿಲ್ಲ. ನನಗೆ ಈ ದಾರದಿಂದ ಪವರ್ ಬಂದ್ರೆ ನಾನೇ ಆಕೋಶ್ ಅಂಕಲ್ಗೆಲ್ಲ ಹೇಳ್ತೀನಿ. ಸರಿ, ಅವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತು ತಾನೆ? ಗೊತ್ತು. ನಡಿ ನಡಿ. ಅಶೋಕ್, ಟೆನ್ಷನ್ ಮಾಡ್ಕೋಬೇಡಿ. ಐ ಪ್ರಾಮಿಸ್ ಯು, ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಸೀತನ್ನ ನಾನು, ರಾಮ್ನ ನೀವು ಇಬ್ರು ಸೇರಿ ಅವ್ರನ್ನ ನೋಡ್ಕೊಳ್ಳೋಣ. ಡೋಂಟ್ ವರಿ. ಈ ಸಪೋರ್ಟ್ಗೆ ಮುಂದೆ ನೀನು ನಂಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು. ಓಕೆ.